ಹಲೋ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ನಾನು ನಮ್ಮನೇಲಿ ಮಾಡೋ ಥರ ಮಟನ್ ಸಾರು ಮತ್ತು ಸುಕ್ಕ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಸುಕ್ಕ ಮಾಡಲು ಕಾದಿರುವ ಎಣ್ಣೆಗೆ ಸ್ವಲ್ಪ ಜಜ್ಜಿರುವ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಕಟ್ ಮಾಡಿರುವ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಗ್ಯಾಸ್ನ ಆಫ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಮತ್ತೆ ಗ್ಯಾಸ್ನ ನಾನು ಆನ್ ಮಾಡಿ ಮೆತ್ತಗಿರುವ ಮಟನನ್ನು ಸುಕ್ಕ ಮಾಡಲು ಹಾಕಿಕೊಳ್ಳುತ್ತಿದ್ದೇನೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕುವುದರಿಂದ ಸಾರು ಮತ್ತು ಸುಕ್ಕ ಟೇಸ್ಟಿಯಾಗಿರುತ್ತದೆ. ಎಣ್ಣೆಯಲ್ಲಿ ಖಾರನ ಹಾಕೋದ್ರಿಂದ ಸುಕ್ಕ ಮತ್ತು ಸಾರು ರೆಡ್ಡಿಶ್ ಬರುತ್ತದೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿಕೊಳ್ಳುತ್ತಿದ್ದೇನೆ. ನಾನು ಚೆನ್ನಾಗಿ ಕೈಯಾಡಿಸಿ ಕುದಿಯಲು ಪಾತ್ರೆಯನ್ನು ಮುಚ್ಚಿ ಬಿಡುತ್ತಿದ್ದೇನೆ. ನಾನು ಸಾರನ್ನು ಮಾಡಲು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ ಮತ್ತು ಎಣ್ಣೆಯು ಕಾಯ್ದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳುತ್ತಿದ್ದೇನೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕುವುದರಿಂದ ಖಾರದ ಪುಡಿಯು ಹೊತ್ತಿ ಹೋಗುವುದಿಲ್ಲ. ಖಾರದ ಪುಡಿಯನ್ನು ಹಾಕುವಾಗ ಗ್ಯಾಸನ್ನು ಆಫ್ ಮಾಡಿರಬೇಕು. ನಾನು ಸಾರಿಗೆ ಮಟನನ್ನು ಗಟ್ಟಿಯಾಗಿರುವ ಎಲುಬು ಥರ ಇರುವ ಮಟನನ್ನು ಆರಿಸಿ ತೊಳೆದು ಇಟ್ಟುಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿಕೊಳ್ಳುತ್ತಿದ್ದೇನೆ. ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಬೇಕು. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕುದ್ದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಳ್ಳಬೇಕು. ನಾನು ಇಲ್ಲಿ ಮಸಾಲೆಯನ್ನು ಮಾಡಲು ಒಂದು ಹಸಿ ತೆಂಗಿನಕಾಯಿ ಮತ್ತು ಅರ್ಧ ಬಟ್ಲು ಒಣ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಚಕ್ಕೆ, 6 ಲವಂಗ, 6 ಕಾಳುಮೆಣಸು, 1 ಏಲಕ್ಕಿ, 1 ಸ್ಪೂನ್ ಗಸಗಸೆ, 5 ಸ್ಪೂನಷ್ಟು ಧನಿಯಾ ಕಾಳನ್ನು ತೆಗೆದುಕೊಂಡಿದ್ದೇನೆ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಒಂದೊಂದಾಗಿ ಹುರಿದುಕೊಳ್ಳುತ್ತಿದ್ದೇನೆ. ತುಂಬ ಡೀಪಾಗಿ ಫ್ರೈ ಮಾಡಿಕೊಳ್ಳಬಾರದು. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಮಾತ್ರ ಹುರಿದುಕೊಳ್ಳಬೇಕು. ನಾನು ಇಲ್ಲಿ ಹಸಿ ಶುಂಠಿಯನ್ನೊಂದು ಬಿಟ್ಟು ಎಲ್ಲವನ್ನು ಹುರಿದುಕೊಳ್ಳುತ್ತಿದ್ದೇನೆ. ಕೊತ್ತಂಬರಿಯನ್ನು ಸಹ ಹುರಿದುಕೊಳ್ಳುತ್ತಿದ್ದೇನೆ. ಮಸಾಲೆ ಪದಾರ್ಥಗಳಾದ ಲವಂಗ, ಏಲಕ್ಕಿ ಮತ್ತು ಕೊತ್ತಂಬರಿ ಕಾಳುಗಳನ್ನು ಒಂದೊಂದಾಗಿ ಹುರಿದುಕೊಳ್ಳುವುದರಿಂದ ಮಸಾಲೆಯು ಬೇಗನೆ ಹೊತ್ತಿ ಹೋಗುತ್ತದೆ. ಎಲ್ಲವನ್ನು ಸೇರಿಸಿ ಹುರಿದುಕೊಳ್ಳಬೇಕು. ಯಾವುದೇ ಪಾಕೆಟ್ ಮಸಾಲವನ್ನು ಬಳಸದೆ ಈ ರೀತಿ ಒಮ್ಮೆ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ನೋಡಿ. ತುಂಬ ರುಚಿಯಾಗಿರುತ್ತದೆ. ನೀವೇ ಮತ್ತೆ ಮತ್ತೆ ಮಾಡಿಕೊಳ್ಳುತ್ತೀರಿ. ಹಸಿ ಕೊಬ್ಬರಿಯನ್ನು ತುರಿದುಕೊಂಡು ಸಹ ಮಿಕ್ಸಿ ಮಾಡಿಕೊಳ್ಳಬಹುದು. ನಾನಿಲ್ಲಿ 2 ಸಲ ಜಾರಿಗೆ ಹಾಕಿಕೊಂಡಿರುವುದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ಮಿಕ್ಸಿ ಮಾಡಿಕೊಂಡಿರುವ ಮಸಾಲವನ್ನು ಕುದಿಯುತ್ತಿರುವ ಸಾಂಬಾರಿಗೆ ಹಾಕಿಕೊಳ್ಳುತ್ತಿದ್ದೇನೆ. ನಾನು 3/4 ಭಾಗದಷ್ಟು ಮಸಾಲೆಯನ್ನು ಸಾರಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಸಾರನ್ನು ನಿಮಗೆಷ್ಟು ಬೇಕೋ ಅಷ್ಟು ತೆಳುವಾಗಿ ಮಾಡಿಕೊಳ್ಳಿ. ಗಟ್ಟಿ ಬೇಕಾದರೆ ಗಟ್ಟಿಯಾಗಿ ಮಾಡಿಕೊಳ್ಳಿ. ನಾನು 1-2 ಸ್ಪೂನಷ್ಟು ಮಸಾಲೆಯನ್ನು ಮಾತ್ರ ಸುಕ್ಕಾಗೆ ಹಾಕಿಕೊಳ್ಳುತ್ತಿದ್ದೇನೆ. ಕುಕ್ಕರಲ್ಲಿ ಮಟನನ್ನು ಕುದಿಸದೆ ಪಾತ್ರೆಯಲ್ಲಿ ಕುದಿಸಿದರೆ ರುಚಿಯು ಹೆಚ್ಚಿರುತ್ತದೆ. ಕೊಬ್ಬರಿ ಮಸಾಲೆಯನ್ನು ಹಾಕುವುದರಿಂದ ಮಟನ್ ಬೇಗನೆ ಬೆಂದು ಬರುತ್ತದೆ. ಮಸಾಲೆಯನ್ನು ಹಾಕದೆ ಹಾಗೆ ನಾವು ಕುಕ್ಕರಲ್ಲಿ ಮತ್ತು ಪಾತ್ರೆಯಲ್ಲಿ ಎಷ್ಟೇ ಕುದಿಸಿದರೂ ಅದು ಬೇಗ ಬೇಯುವುದಿಲ್ಲ. ನಾನು ಇಲ್ಲಿ ಮಟನ್ನೊಂದಿಗೆ ಜೋಳದ ರೊಟ್ಟಿ ಮತ್ತು ಅನ್ನವನ್ನು ಮಾಡಿದ್ದೇನೆ. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.